ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾದ ಪರವಾಗಿ ತಮ್ಮೆಲ್ಲರಿಗೆ ಹಾರ್ದಿಕವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಇಂದಿನ ಪತ್ರಿಕಾಗೋಷ್ಠಿಯ ವಿಷಯ ಈ ಇಂಡಿ ಮತಕ್ಷೇತ್ರದ ಶಾಸಕ ಯಶವಂತಗೌಡ ವಿಠ್ಠಲಗೌಡ ಪಾಟೀಲ್ ಈತನ ಭ್ರಷ್ಟಾಚಾರ ಮತ್ತು ಏನು ಜನವಿರೋಧಿ ನೀತಿ ಬಗ್ಗೆ ಒಂದು ಕರೆದಿದ್ದೇವೆ. ಈ ಪತ್ರಿಕಾಗೋಷ್ಠಿಯಲ್ಲಿ ಮಾರುತಿ ಬುದಿಯಾಳ್ ಅವರಿದ್ದಾರೆ, ಯಮನಪ್ಪ ಗುಣಿಕೆಯವರಿದ್ದಾರೆ ಹಾಗೂ ಸುಖದೇವ್ ಮೇಲ್ನಿಕೇರಿದ್ದಾರೆ, ಉಪಸ್ಥಿತರಿದ್ದಾರೆ. ಇಲ್ಲಿ ಮುಖ್ಯವಾದ ವಿಷಯ ಅಂದ್ರೆ ಈ ಇಂಡಿ ಶಾಸಕ ಯಶವಂತಗೌಡ ಪಾಟೀಲ್ ಏನದಲ್ಲ, ಇವನಿಗೆ ಇಂಡಿ ಅನ್ನೋದೇ ಗೊತ್ತಿದ್ದಿಲ್ಲ. 2 ಸಲ MLA ಆದ್ರೂ ಇಂಡಿ ಜನನೇ ಇವ ಯಾರನ್ನೋದು ಗುರುತು ಹಿಡಿತಿದ್ದಿಲ್ಲ. ಇಂಥವನಿಗೆ ಎಲ್ಲ ಸುತ್ತಮುತ್ತಲಿನ ಹಳ್ಳಿಗಳು ಕೂಡಿ MLA ಮಾಡಿದೆವು. ಮೊದಲ ಇವ ಬಿದ್ದಾಕ್ರ ಏನೇನು ಪರಿಸ್ಥಿತಿ ಅದೇನು ಅವು ಹೆಂಗಸೂರಂಗೆ ಡಬ್ಬಿದ್ದು ಅಳ್ತಿದ್ದೀವ. ಮೊದಲನೇ ಸಲ ಬಿದ್ದಾಕ್ರ ಹಾಳಾಗಿ ಇವರು ನಮ್ಮ ಸುಖದೇವ್ರು ನಿಂತಿದ್ರು ಕೊಡ್ಲಿಗೆ ಪಕ್ಷೇತರವಾಗಿ. ಮುಂದೆ ಏನಪ್ಪಾ ಅಂತಂದ್ರೆ ಇವು 2ನೇ ಸಲ, 1ನೇ ಸಲ ಬಿದ್ದ ನಂತರ 2ನೇ ಸಲ ಕಿಶಾದಾಗ ವಿಷದ ಬಾಟ್ಲಿ ಇಟ್ಕೊಂಡು ನೀವು ಓಟ್ ಹಾಕ್ಲಿಲ್ಲ ಅಂದ್ರೆ ನಾ ಸಾಯ್ತೀನಿ ಅಂತ ಹೇಳಿ ಪ್ರಚಾರ ಮಾಡಿದೆವು. ಮೊದಲೇ ನಮ್ಮ ಭಾಳ ಕಳ್ಳ ಕಾಳಜಿ ಇದ್ದಂಥ ಮತಕ್ಷೇತ್ರ ಅದು. ಪಾಪ ಅದು ಪಾಪ ಪ್ರದೇಶ ಅದ, ತಂದಿಲ್ಲ, ಅದಕ್ಕೆ MLA ಮಾಡೋಣ ಅಂತೇಳಿ ಮಾಡ್ರಪ್ಪ, ಅದು ಸಾಯ್ತೀನಿಲ್ಲ, ಅದಕ್ಕೆ ಜೀವ ಹೊಡ್ಯೋದು ಬೇಡ ಹೇಳಿ ಅದಕ್ಕೆ MLA ಮಾಡಿದೆವು. ಈಗ ಅವನೇ ಈಗ ಎಲ್ಲಿಗೆ ಬಂದನಪ್ಪ ಅಂತಂದ್ರೆ ನಾ ಇದೊಂದು ಸಲ ನೋಡೇ ಬಿಡ್ತೀನಿ, ನಾ 3 ಸಲ ಆರಿಸಿ ಬಂದೀನಿ, 4ನೇ ಸಲ ನಿಂದ್ರಬಾರ್ದತ್ತಿದ್ದ, ನಾವು ನೋಡೇ ಬಿಡ್ತೀನಿ. ಲೋನ್ ಹಾಲಕ್ಕ ನೀನ್ ನೋಡ್ತಿದ್ದಿ ಅಂದ್ರೆ ಬಂದು ನಾವು ಹೊಳ್ಳಿ ನೋಡಿದೆ ಅಂದ್ರೆ ನೀ ಉಳಿತಿ. ನಾವ್ ಏನಿದ್ದೇವೆ ಅನ್ನೋದು ಗೊತ್ತದೆ ನಿನಗೆ? ನಾವ್ ಎಷ್ಟು ವೋಟರ್ಸ್ ಇದ್ದೇವೆ ಅನ್ನೋದು ಗೊತ್ತದ? ನಮ್ಮ ಹೆಗಲ ಮೇಲೆ ಕೈ ಹಾಕಿ ನಮಗೆ ಉಗುಳಚ್ಚಿ MLA ಆಗಿ ನಾವಿರ್ಲಿ ಒಂದು ಚಲೋ ಮನುಷ್ಯ ಅದನ್ನ ಅಂತ ಹೇಳ್ಬಿಟ್ರೆ ಹಿಂಗೆ ಆ ರೈತರಿಗೆ ಯಾಕಡ್ರಿ ಮಾತಾಡೋದು ಕಲ್ರಿ ಅಂದ್ರೆ ಅಲ್ಲಿ ರೈತರು ಸುಮ್ ಬಿಟ್ರ ಅವರು. ಇವನಿಗೆ ಬಾರ್ಕೊಲ್ಲಿ ಕೊಂಡಿಕೊಂಡು ಹೊಳಿಬೇಕಾಗಿತ್ತವ್ರು, ಬಾರ್ಕೊಲ್ಲಿ ಕಟ್ಟಿಬೇಕಾಗಿತ್ತು ರೈತರಲ್ಲಿ. ಯಾಕ ಅವ್ರದ್ದು ಬೇಡಿಕೆನೇ ಬೇರೆ ಇತ್ತು, ಹೋರಾಟನೇ ಬೇರೆ ಇತ್ತು, ಅವರು ಅದ್ರ ಕಡೆ ಲಕ್ಷ್ಯ ಕೊಟ್ಟಿಲ್ಲ. ಇವನಿಗೆ ಬಾರ್ಕೊಲ್ಲಿ ಕೊಡ್ಬೇಕಾಗಿತ್ತು. ಅಲ್ಲಿದ್ದವರೆಲ್ಲ ರೈತರಲ್ಲ, ಮತ್ತೆಲ್ಲ ರೈತರಿಗೆ ಹುಟ್ಟಿವಿ ನಾವು. ನೀ ಯಾರಿಗೆ ಹುಟ್ಟಿದಿ? ರೈತರಿಗೆ ಹುಟ್ಟಿವಿ ನಾವು. ಎಲ್ಲ ರೈತರ ಮಕ್ಕಳೇ. ಈ ದೇಶದ ಈ ನೆಲದಾಗಿದ್ದವರೆಲ್ಲ, ಭಾರತ ಭೂಮಿಯಲ್ಲಿದ್ದವರು. ಈಗ ನಾ ಹೊಲ ಹೋಗಿ ನಾನೇನು ರೈತಾಪಿ ಮಾಡ್ತೀನಿ? ನಮ್ಮ ಅಪ್ಪ ರೈತ, ನಮ್ಮ ಮುತ್ಯ ರೈತ, ಅವ್ರ ಅಪ್ಪ ರೈತ. ಈಗ ನಮ್ಮ ಹೊಲಗಳದಾವ, ನಾವು ಹೋಗಿ ಅಂದ್ರೆ ದುಡಿತೇವ? ಇಲ್ಲ, ನಾವು ರೈತರಿ. ಯಾರೇ ದುಡಿತಾರ ನಾವು ಹೋಗಿ ನಿಂತು ಅಲ್ಲಿ ಭಾಳ ಫೋಟೋ ತಗೊಂಡ್ಬರ್ತೇವೆ ಆ ದುಡ್ದಂಥ ರೈತರ ಜೊತೆಲಿ, ಒರಿಜಿನಲ್ ರೈತರು. ನಾವು ಕಾಗದ ಪತ್ರದಾಗ ರೈತರಿದ್ದೆವು. ಇವಂದ್ರೆ ಆ ರೈತರಿಗೆ ಮಾತಾಡ್ತಾನೆ. ನಾವು ರೈತರಿಗೆ ಖರೆ ಅಂದ್ರೆ ಗಜ್ ಕೊಡ್ಬೇಕಾಗಿತ್ತು. ಇನ್ನೊಂದು ಏನು ಹೇಳ್ದಾನ, ಭೀಮಾ ಶುಗರ್ ಅದನ್ನ ಅವ್ನು ಕೂಸತ್ತ ಅಲ್ಲ, ಅವನು ಫ್ಯಾಕ್ಟ್ರಿ ಯಾವಾಗ ಹುಟ್ಟಿಸ್ಲತ್ತಪ್ಪ ನೀ? ನೀನು ಕೂಸಿದ್ರ 400 ಕೋಟಿ ರೂಪಾಯಿ ಸಾಲ ಯಾಕೆ ಮಾಡಿದೆ? ಭೀಮಾ ಶುಗರ್ಸ್ದು 400 ಕೋಟಿ ರೂಪಾಯಿ ಸಾಲ ಯಾಕೆ ಮಾಡಿದಿ? ಅದಕ್ಕೆ ಯಾವಾಗ್ರೆ ರೈತರಿಗೆ ಲಾಭ ಆಗೈತೇಳಿ ಡಿವಿಡೆಂಡ್ ಕೊಟ್ಟಿದಿ? ಇಲ್ಲ, 400 ಕೋಟಿ ರೂಪಾಯಿ ಸಾಲ ಮಾಡಿದ್ವಿ. ನಿನ್ನ ಕೂಸ ನಿನ್ನ ಮಗನಿಗೆ 200 ಎಕರೆ ಹೊಲ ತಗೊಂಡಿದಿ. ಹೊರತಿ ಬಲ್ಲಿ ಕಡಿ ಮಿಷನ್ ಮಾಡಿ ಮತ್ತೆ ಅದು ಸಾಲ ಮಾಡ್ಬೇಕಾಗಿತ್ತು. ಎಲ್ಲಿ ಬಂದು ರೊಕ್ಕ? ಒಂದು 10 ಟಿಪ್ಪರ್ ಮಾಡಿ ಎಲ್ಲ ಇವು ಕಾಂಟ್ರಾಕ್ಟರ್ಗಳಿಗೆ ಅದು ಎಮ್ಸೆಂಡ್ ಮಾರೋದು, ಕಡಿ ಮಾರೋದು, ಇದಕ್ಕೆ ಆರಿಸಿ ಕಳಿಸಿವು. ಆಮೇಲೆ 5,000 ಕೋಟಿ ತಂದು ತಿಳ್ದ ನಾವು. ಅದ್ರಾಗ ಎಲ್ಲೋ ಒಂದು ಅದು ಗ್ರ್ಯಾಂಟ್ ಇದ್ದಿದ್ದು ಒಂದು ಚೆಕ್ ಕೂಡ ಸರ್ಕಾರದಿಂದ ಬಿಡುಗಡೆ ಆಗಿದ್ದ ಅಮೌಂಟ್ 5,000 ಕೋಟಿಗೆ 8% ತೊಂದಿ. ಎಲ್ಲರೇ ಅದು ಪಾಪ ಅವು ಏನು ಕಾಂಗ್ರೆಸ್ದಂದು ಏನು ಹೇಳೋದು, ಅಟ್ಟು ಸರ್ಕಾರ ಹೆಂಗೆ ಅದು CM ಹಿಡ್ಕೊಂಡು ಎಲ್ಲರೂ ಅವ್ರೇ ಅದಾರ.
ಅಲ್ಲಿ ಎಲ್ಲ ಸಮಾಜ, ಈ ನಮ್ಮ ಹಿಂದುಳಿದ ಎಲ್ಲ ಸಮಾಜಗಳಿಗೆ ಏನು ನಾವು ಅಹಿಂದ ವರ್ಗ ಅಂತೇಳಿ ಏನು ಹೇಳ್ಕೋತೀವಲ್ಲ, ಅವ್ರಿಗೆ ಒಟ್ಟು ಮಂದಿಗೆ ವಂಚನೆ ಮಾಡ್ಯಾರ ಇವರೆಲ್ಲ. ಏನು ಮಾಡಿಲ್ಲ ಇವ್ರು ಅವ್ರದ್ದು ಕೆಲಸ. ಆಮೇಲೆ ಇವ ಎಟ್ಟು ಭ್ರಷ್ಟಾಚಾರ ಅದನ್ನ, ಎಟ್ಟು ಅಧಿಕಾರಿಗಳಿಂದ ಈ AC, ತಹಸೀಲ್ದಾರ, DSP ಎಲ್ಲ CPI ಇವಕ್ಕೆಲ್ಲ ಮಿನಿಟ್ ಕೊಡ್ಬೇಕಾದ್ರೆ ಎಷ್ಟು ರೊಕ್ಕ ತಗೋತಾನ ಅನ್ನೋದು ನಮಗೆ ಗೊತ್ತದ. ಹಾ, ಹೋದ ಪೀರಿಯಡ್ನಾಗ ಒಬ್ಬ ಸರ್ಕಲ್ ಇನ್ಸ್ಪೆಕ್ಟರ್ ಇದ್ದ ಪಾಪ, ಇವತ್ತು 12 ಲಕ್ಷ ರೂಪಾಯಿ ಕೊಟ್ಟಾನವ. ನಂದು ಕಂಟಿನ್ಯೂ ಮಾಡ್ರಿ, ಏನಪ್ಪ ಅಂತಂದ್ರೆ ಈಗ ನಂದು 2 ವರ್ಷ ಮುಗ್ದದ, ಇನ್ನೊಂದು 2 ವರ್ಷ ಮಾಡ್ರಿ ಗೌಡ್ರ ಅಂತೇಳಿ ಕೊಟ್ಟಾನ. ಮರುದಿನ ಅವ್ರಿಗೆ ಟ್ರಾನ್ಸ್ಫರ್ ಮಾಡ್ದ 12 ಲಕ್ಷ ರೂಪಾಯಿ ತೊಗೊಂಡು. ಪಾಪ ಅವ್ರು ಇನ್ಸ್ಪೆಕ್ಟರ್ ನಮ್ಗೆ ಭಾಳ ಆತ್ಮೀಯರು ಕೇಳಿದ್ರು, ಏನಪ್ಪಾ ನಿಮ್ಮ MLA ಅವ್ರು ಹಿಂಗೆ ಮಾಡಿದ್ರು ನೋಡುತ್ತೇಳಿ. ನಾ ಬಿಜಾಪುರ ಅಭಿದಾಗ ಹೋಗಿ ಕೇಳಿದೆ, ಏನ್ರಿ ಗೌಡ್ರ ಪಾಪ ಅವ್ರಿಗೆ ನಮ್ಮ ಎಲ್ಲ ಆತ್ಮೀಯರಿದ್ರು, ಚಲೋ ಇದ್ರು, ಅವ್ರಿಗೆ ಯಾಕೆ ರೊಕ್ಕ ತೊಗೊಂಡು ಟ್ರಾನ್ಸ್ಫರ್ ಮಾಡಿದ್ರಿ, ಅವ್ರು ರೊಕ್ಕ ಕೊಡ್ರಿ ಅಂತ ಕೇಳಿದೆ. ಅವಾಗ ಏನು ಹೇಳ್ದಿವ ಯಶವಂತರೇಗೌಡ, ಅವ 2 ವರ್ಷ ಏನು ಮಾಡ್ಕೊಂಡಿಲ್ಲೇನೋ ಲೀಡರ್ ಅಂತ ಕೇಳ್ದ. ಈ ರೊಕ್ಕ ತಿಲ್ಲಕಂತ್ರು ಇವ ಏನು ಎಲ್ಲಿ ಬೇಕಾದಲ್ಲಿ ಹೇಸಿದಾಗ ಬೀಳಿ ನಾಲ್ಗಿಲ್ ತಕೊಳ್ಳೋಂಥ ಮನುಷ್ಯ ಅದಾನ, ದೊಡ್ಡ ಭ್ರಷ್ಟಾಚಾರ ಅದಾನ. ಏನು ಅವನದು ಜಾತಿಯ ಸಂಖ್ಯೆ ಕಮ್ಮದ, ಯಾರು ಬೆನ್ನೆಲುಬಿಲ್ಲ. ಅಲ್ಲಿ ಬೇರೆ ಬೇರೆ ದೊಡ್ಡ ದೊಡ್ಡ ಸಮಾಜಗಳು ಭಾಳ ಬಲಿಷ್ಠ ಅದಾವ. ಇರ್ಲಿ ಅಂತೇಳಿ ದಲಿತರು, ಹಿಂದುಳಿದವರು, ಅಲ್ಪಸಂಖ್ಯಾತರು ಕೂಡಿ ಇವನಿಗೆ MLA ಮಾಡಿ. ಇವಂದೇನೆ 2-3 ಸಾವಿರ ಓಟ್ ಇಲ್ಲ ಇವನ್ ಜಾತಿದು. ಆದ್ರೆ ನಾವು ಜಾತಿ ನೋಡ್ಲಿಲ್ಲ. ಅವರ ತಂದೆಯಿಂದನೂ ಒಂದು ಸಮಾಜಕ್ಕೆ ಕೊಡುಗೆಗಳದಾವ ಮಾಡಬೇಕು. ಏನು ಕೇಳೋಣ ನಾ ಮಾಡಿ. ರೋಡ್ ನೋಡ್ರಿ, ರೋಡ ನಡ್ಕೋತ ಹೋದ್ರೂ ಬೀಳ್ತಾರ, ಕಾರ್ಗಳು ತೊಗೊಂಡು ಹೋಗೋದಿಲ್ಲ. ಈಗ ನಾವು ಇಂಡಿಗೆ ಹೋಗ್ಬೇಕಾದ್ರೆ ಹೈವೇ ಹಿಂಗೆ ಭಾರತಿ ಮೇಲಿಂದ ಹೋಗ್ಬೇಕು ನಾವು. ನಾಚಿಕೆ ಬರು ಇಲ್ಲಾರ ಮನುಷ್ಯ ಅದ ನೀವ. ಈಗ ಮುಖ್ಯವಾಗಿ ಈ MLA ಏನು ನಾನು ನಿಂದಿರ್ತೀನಿ ನೋಡ್ಕೋತೀನಿ ಅಂತನಲ್ಲ, ನಾವು ತಯಾರಿದ್ದೆವು. ಇಲೆಕ್ಷನ್ ಬರಲಿ, ಈಗ ಅದ್ರ ಬಗ್ಗೆ ಏನು ಮಾತಾಡೋದಿಲ್ಲ. ನಿನ್ನಂತ ಭ್ರಷ್ಟಾಚಾರಿ ಪ್ರತಿಯೊಂದನ್ನ ಏನು ಹೆಚ್ಚಾಗಿ ಇಂಚಿಂಚ್ ಈ ಏನ ವ್ಯಕ್ತಿ ಅದಾನಲ್ಲ ಇವ ಏನಪ್ಪಾ ಅಂತಂದ್ರ ರಾಜಕೀಯ ಕ್ರಿಮಿನಲ್. ಇವ ಅಂದ್ರೆ ಪೊಲಿಟಿಕಲ್ ಕ್ರಿಮಿನಲ್. ಇವಂದು ಎಲ್ಲಾನು ಗೊತ್ತ, ನಮ್ಮ ಮತಕ್ಷೇತ್ರ ಜನರಿಗೆ ಎಲ್ಲರೂ ಗೊತ್ತೈತಿ. ಇವ ವಜ್ಜೆಗೆ ಅನ್ನೋದನ್ನು ಗೊತ್ತೈತಿ. ಆದ್ರೆ ಈಗ ಮುಂದಿನ ಇಲೆಕ್ಷನ್ ತನೂ ನಾವು ಇವ ಏನು ಮಾಡ್ಯ ಅನ್ನೋದು ಪ್ರತಿಯೊಂದನ್ನು ಬಹಳ ಲೇಟ್ ಆಗ್ಯದ ಅಂದ್ರೆ ಪ್ರತಿಯೊಂದು ತಿಂಗಳಿಗೊಮ್ಮೆ ಕಗೊಂಡು ಮಾಧ್ಯಮದ ಗೋಷ್ಠಿನ ಕರಿತೀನಿ ಮತ್ತು ಹೋರಾಟನೂ ಹಾಕೋತೀವಿ. ಇವ ನಾನೇ ಶ್ರೇಷ್ಠ, ಅಲ್ಲಿ ಮತ್ತೇನ್ ಮಾಡೋದು, ನಾಟಕ ಮಾಡೋದು, ಹೆಂಗಸುರಂಗಳದು ಅಲ್ಲಿ ಇಲ್ಲಿ ನಿಂತು ಭಾಷಣದಾಗ. ಮೊದಲೇ ನಾ ನೋಡ್ಕೋತೀನಿ, ಅದು ಹೇಳ್ತೀನಿ, ಇದು ಹೇಳ್ತೀನಿ, ಕತ್ತಿ ಹೇಳ್ತೀನಿ. ನಾ ಅದು ಮಾಡೀನಿ, ನಾ ಇದು ಮಾಡೀನಿ. ಶುಗರ್ ಫ್ಯಾಕ್ಟ್ರಿ ಇದ್ರೆ ಅದು ಸಹಕಾರಿ ವಲಯದಾಗ ಬಿಟ್ಟಿನಿ. ಅಲ್ಲ ಹುಚ್ಚ, ಮೊದಲೇ ಅದಕ್ಕೆ ಷೇರುಗಳು ಕಲೆಕ್ಟ್ ಆಗಿದ್ದು ರೈತರಿಂದ. ರೈತರ ಹೊಲದಗಳ ಮೇಲೆ ಬೋಜೆ ಅದ. ನೀ ಮಾಡ್ಲಿ ಅಂದ್ರೆ ಮತ್ತೊಬ್ಬ ಮಾಡ್ತಿದ್ದ. ಇವ ಒಂಜುಟಿಗೆ ಮತಕ್ಷೇತ್ರ ಬಿಟ್ಟಿದ್ದು ಹೊರಗೆ ಬರ್ತಿದ್ದಿಲ್ಲ. ಇದು ಅಲ್ಲೇ ZP ಮೆಂಬರ್ ಆಗಿ ಅಟ್ಟೆ MLA ಮಾಡ್ಬೇಕಾಗಿತ್ತಂದ್ರ ಇವ ಎಟ್ಟ ಶಕಲೇನ ನಮ್ಗನು ಗೊತ್ತದ. ಅವಾಗ ಹಿನ್ನೆಲೆ ಹಚ್ಚಿ ಬಿಡೋದು. ಅದು ಯಾರೋ ಒಬ್ರು JDS ನಾಯಕರು ಮಾತಾಡ್ರ, ಅವ್ರದೇ ಸಮುದಾಯದ ಒಬ್ಬ ವ್ಯಕ್ತಿ ಕಡೆಯಿಂದ ಅವನ ಬಗ್ಗೆ ಮಾತಾಡ್ಸ ಮಗಳಾಗಿನ್ನ ನಾವು ಅದನ್ನ ತಯಾರಾಗೆ ಕೂತೀವಿ. ನೀನ್ ಏನೇನು ಮಾಡಿದಿ, ಏನೇನಿಲ್ಲ, ನಿಂದೇನು ಅಲ್ವೋ. ಈಗ 3 ಸಲ MLA ಆದಿ, 1 ಇಂಚ್ ಜಾಗ ಮಾರಿಲ್ಲ. ಎಲ್ಲಿ ಬಂದು ರೊಕ್ಕ? ಮತ್ತ ಸಾವಿರಾರು ಕೋಟಿಗಳು ಆ ಪಾಪ ಮಕ್ಕಳಿಗೆ ಅಲ್ಲಿ ಇಲ್ಲಿ ವಿದೇಶದಾಗ ಕಲ್ಸ, ಅದ್ರ ಬಗ್ಗೆ ನಮ್ದೇನು ಸಂಬಂಧ ಇಲ್ಲ. ರೊಕ್ಕ ಇಲ್ಲಿ ಬಂದು ಮಗನಿಗೆ 200 ಎಕರೆ ಹೊಲ ತಗೊಂಡಿದಿ, ಭಾರತಿ ಬಲ್ಲಿ ಕಡಿ ಮಿಷನ್ ಹಾಕಿದಿ. ಎಟ್ ರೋಡ್ ಎಲ್ಲ ಕೆಟ್ಟವಲ್ಲ, ಎಲ್ಲ ಸುದ್ದ ಆಗತ್ತಾನೆ. ಹಿಂದೆ ಕಡಿನೂ ಹೋಗಿರ್ಬೇಕು, ಉಸುಕನು ಹೋಗಿರ್ಬೇಕು, ಎಲ್ಲ ಸಿಮೆಂಟ್ನು ಹಿಂದೆ ಆಗಿರ್ಬೇಕು. ಲೆಕ್ಕಿ ಮಾಡ್ಕೊಳತ್ತೆ ನಮ್. ಹಿಂಗಾಗಿ ಇನ್ನು ಮುಂದೆ ಈ ಏನು ಕ್ರಿಮಿನಲ್ ಯಶವಂತರೇಗೌಡ ಅದನ್ನಲ್ಲ. ಆಮೇಲೆ ಏನಪ್ಪಾ ಅಂತಂದ್ರೆ ಪ್ರತಿಯೊಂದು ಇದೇನು ಪೊಲೀಸ್ ಸ್ಟೇಷನ್ ವ್ಯಾಪ್ತಿ ಬರ್ತದ, ಅಲ್ಲಿ ಒಂದಿಷ್ಟು ಹಳ್ಳಿಗಳಿರ್ತಾವ. ಒಂದು 50-60 ಹಿಂಗೆ ಹಳ್ಳಿಗಳಿರ್ತಾವ, 10-20 ಹಳ್ಳಿಗಳಿರ್ತಾವ. ಆ ಹಳ್ಳಿಗಳಿಗೆ ತನ್ನ ಸ್ವಂತ ಜಾತಿಯ ಒಂದು ವ್ಯಕ್ತಿನ ನೇಮಿಸೋದು. ಅವು ಪೊಲೀಸ್ಗೆ ಡೀಲ್ ಮಾಡ್ಬೇಕು, PSI.
ಅಂದ್ರೆ ಇವ ಏನ್ ಹೇಳ್ತಾನ ಅದನ್ನೇ ಆಗಿರ್ಬೇಕು. ಅಲ್ಲಿ ಕುತ್ತಿಗೆ ಬಂದದ ಅಲ್ಲಿ ಅಧಿಕಾರಿಗಳಿಗೆ. ಹಾ, ಈಗ ಏನು ಬರ್ತಾರ ಅಲ್ಲಿ ಕೊಡ್ಲಾರ್ದೆ ಬರೋಬ್ರ ಇಲ್ಲ. ಅದ್ರ ಮ್ಯಾಲ ಮತ್ತೆ ಸ್ವಾಮಿಗಳಿಗೆ ಹೇಳ್ಬೇಕು, ನೋಡ ಇವ ಅಪ್ಪ ಹುಟ್ಟಿದ್ದಪ್ಪ ಅಂತಂದ್ರ ಲಚ್ಚಾಣ, ಇವಂದೇನು ಆರಾಧ್ಯ ದೈವತ ಲಚ್ಚಾಣ ಸಿದ್ಧಲಿಂಗ ಮಹಾರಾಜರ ಮಠದಾಗ ನಿತ್ತು ಆಣಿ ಮಾಡ್ಲಿ, ನಾ ಇಲ್ಲಿ ರೊಕ್ಕ ತಿಂದಿಲ್ಲ, ನಾ ಯಾವ ಆಫೀಸರ್ಸ್ಗಳು ಬಲ್ಲಿದ್ದು ಲಂಚ ತಿಂದಿಲ್ಲ, ಭ್ರಷ್ಟಾಚಾರ ಮಾಡಿಲ್ಲ, ರೈತರಿಗೆ ಅನ್ಯಾಯ ಮಾಡಿಲ್ಲ. ಏನು ಕಬ್ಬಿನಿಂದ ನೀ ಏನ್ ಮಾಡ್ತಿ? ಸಕ್ರಿ ಇಕ್ರಿ ದಾರು ಕೇಟ್ ಕಳಿಸ್ತಿ, ದಾರು ತಯಾರಲಕ್ಕ ಮೊಲೇಸಿ ಸೋತದಿಲ್ಲ, ಕೇಟ್ ಕಳಿಸ್ತಿ. ನೀ ಜನರಿಗೆ ಒಳ್ಳೇದು ಮಾಡವ. ಅದಕ್ಕಾಗಿ ಈ ಒಂದು ಏನು ಯಶವಂತರೇಗೌಡ ಯಾರೋ ಒಬ್ರು ಅಂದ್ರೆ ಅವ್ರು ಏನಪ್ಪಾ ಅವ್ರಿಗೆ ವೈಯಕ್ತಿಕವಾಗಿ ಮಾತಾಡ್ಲಾಗತ್ತಾರ. ಅಲ್ಲ ಇವ ಯಾರು? ಇವನಿಗೆ ಓಟ್ ನಾವು ಹಾಕಿವು, ಇದೇ ರೀತಿ ಯಾವ ಮೂಲ್ಯಾಗ ನಮ್ಮ ಸರ್ವಂಟ್ ಇವ. ಇವೇನು ನಮ್ಮ ಮೇಲೆ ಸರ್ವಾಧಿಕಾರಿ ಆಲಕ್ಕೆ ಬಂದಾನ? ಕಾಲು ಬೀಳ್ತಿಯಲ್ಲ ಎಲೆಕ್ಷನ್ದಾಗ, ನಾ ಎಮ್ ಎಲ್ ಇದ್ದೀನಿ ಕಾಲು ಬೀಳಲ್ಲ ಅನ್ಬೇಕು. ಇವಂದು ಭಯಂಕರದ ಈಗ ಒಂದೊಂದಾಗಿ ತೆಗಿತೀನಿ. ಇವನಷ್ಟು ಅಸ್ಪೃಶ್ಯತೆ ಆಚರಣೆ ಮಾಡೋನೇ ಯಾವನು ಇಲ್ಲ. ಅವನ ಊರಿಂದ ಚಾಲೂ ಮಾಡ್ತೀನಿ, ಅದು ಅವನ ಊರು ಪಡ್ನೂರಿಂದ ಚಾಲೂ ಮಾಡ್ತೀನಿ. ನಾ ಆಲ್ರೆಡಿ ಒಂದ್ಸಲ ಈ ಅಸ್ಪೃಶ್ಯತೆ ಜಾಗೃತ ಏನು ಕಾರ್ಯಕ್ರಮ ಇತ್ತಲ್ಲ, ಅಲ್ಲಿ ಇಂಡಿಯಾದಾಗ ಹೇಳಿ ನಾ ಎಮ್ ಎಲ್ ಎ ಇದ್ದ, ಎಸ್ ಪಿನೂ ಇದ್ರು, ಡಿ ಸಿನೂ ಇದ್ರು. ಆ ಕಾರ್ಯಕ್ರಮದಾಗ ಹೇಳೀನಿ ಇವ್ರ ಹೆಂಗೆ ಅಸ್ಪೃಶ್ಯತೆ ಐತಿ, ಇವ ಹೆಂಗೆ ಜೀವಂತ ಇಟ್ಟಾನಂತೇಳಿ. ಇನ್ನು ಅಲ್ಲಿ ಹಿಡಿದು ಚಾಲೂ ಮಾಡ್ತೀನಿ. ಇವಂದು ಏನೈತಿ, ಇವನ್ ವ್ಯಕ್ತಿತ್ವ ಏನೈತಿ, ಇವಂದು ಮುಖ ಏನದಾವಲ್ಲ, ಮುಖವಾಡ, ಮ್ಯಾಲ ಆಕಳ ಗುಣ, ಮೂತಿ ಒಳಗ ಹೋರಿ ಗುಣ, ಹಿಂಗ ಭಾಳ ವಿಚಿತ್ರ ಮಾನವದ ನೀವ. ಇವಂದು ಪ್ರತಿಯೊಂದನ್ನು ತೆಗಿತೇವು. ಅದಕ್ಕೆ ನಾನು ಅದೇ ಮತಕ್ಷೇತ್ರದವ ಇದ್ದೀನಿ, ನಾನು ಇವನಿಗೆ ಓಟ್ ಹಾಕದವನೇ ಇದ್ದೀನಿ. ಆದ್ರೆ ಇವ ನನಗೇನು ಓಟ್ ಹಾಕಿಲ್ಲ. ನಮ್ಮ 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 ಸಮುದಾಯನೂ ಐತಿ, ಬೇರೆ ಸಮುದಾಯಗಳನ್ನೂ ಅದಾವ. ಆದ್ರೆ ಇವ ಮಾತಾಡಿದೇನಪ್ಪ ಅಂತಂದ್ರೆ ಸೊಕ್ಕಿಲಿ ಎಷ್ಟು ಸೊಕ್ಕ ಬಂದದಪ್ಪ, ನಾವು ಓಟ್ ಹಾಕಿ ಕಳಿಸಿವ ಅಂದ್ರೆ ಸುಮ್ ಇರ್ಲಿ ಇದ್ರಾಗತ್ತೇಳಿ. ಎರಡು ದೊಡ್ಡ ಸಮುದಾಯಗಳ ಮಧ್ಯದಾಗ ಅವ್ರ ಸಂಘರ್ಷದಾಗ ಅವನು ಜಗಳಾಡ್ತಾನೆ, ಇವನು ಜಗಳಾಡ್ತಾನೆ, ಎರಡೂ ಬೇಡ ಅಂತೇಳಿ ನಾ ಇವನಿಗೆ ಮಾಡಿದ್ರೆ ಇವ ಸೊಕ್ಕಿ ಬಂದಾನ. ಇವನ್ ಸೊಕ್ಕ ನಾವು ನೋಡ್ಕೋತೇವೆ ಅಂತೇಳಿ ಮಾಧ್ಯಮದ ಮುಖಾಂತರ ಕೇಳ್ತಾ ಇದ್ವಿ. ನಿಮ್ಮ ಹತ್ರ ಆರೋಪಗಳನ್ನ ಹೊರಿಸಿದ್ದೀರಿ, ಏನ್ ಸಾಕ್ಷಿ ಇದೆ ಸರ್? ಭ್ರಷ್ಟಾಚಾರ ಮಾಡಿದಾರ ನಿಮ್ಮ ಹತ್ರ ಸಾಕ್ಷಿ ಇದೆ? ನಾ ಮುಂದೆ ಕೂತಿ ನಾನೇ ಸಾಕ್ಷಿ ಇದ್ದೀನಲ್ರಿ. ಅಲ್ಲ, ಯಾವ ರೀತಿ ಸಾಕ್ಷಿ? ನೀವು ಸಾಕ್ಷಿ, ನೀವು ವೈಯಕ್ತಿಕವಾಗಿ ಕೋರ್ಟ್ ಅಲ್ಲಿ ಸಾಕ್ಷಿ ಆಗ್ಬೋದು, ಡಾಕ್ಯುಮೆಂಟೇಶನ್ ಅಲ್ಲಿ, ಅಥವಾ ಇಂಥ ವಿಚಾರದಲ್ಲಿ ತಿಂದಿದ್ದಾರೆ ಅಂತ. ಈ ಮತ್ತೆ ಶುಗರ್ ಫ್ಯಾಕ್ಟ್ರಿದ 400 ಕೋಟಿ ರೂಪಾಯಿ ಸಾಲ ಎದಕ್ ಮಾಡ್ಯಾನ್ರಿ? ಅವನ ಮಗನಿಗೆ ಆಸ್ತಿ ತೊಗೊಂಡಾನ 200 ಎಕರೆ, ಅದು ಸಾಕ್ಷಿ ಅಲ್ಲ? ಅವ್ರ ಮಗನಿಗೆ ಆಸ್ತಿ ತಗೊಂಡಿದ್ದು ಡಾಕ್ಯುಮೆಂಟೇಶನ್ ತೋರಿಸ್ಬೇಕು. ಯಾರು? ಅವನ ಮಗನ ಹೆಸರಲ್ಲೇ ತೊಗೊಂಡಾನ ಡಾಕ್ಯುಮೆಂಟೇಶನ್. ಯಾವಾಗ ಬೇಕಾದ್ರೆ ಕೇಳ್ರಿ, ಲೋಕಾಯುಕ್ತರು ಕೇಳ್ರಿ, ನೀವು ಮಾಧ್ಯಮದವರು ಕೇಳ್ರಿ. ಅವ್ನಿಗೆ ಹಿಂಗೆ ಜಿದ್ದೇನ ಕಾಂಬ್ಳೆ ಕೇಳತ್ತಾನೆ, ನಿನ್ನ ಮಗನ ಹೆಸರಲ್ಲಿ ತೊಗೊಂಡಿಲ್ಲ ಅಂತ ಕೇಳ್ರಿ. ಸಾಕ್ಷಾಧಾರ ಸಮೇತ ಎದುರಿಗಿಟ್ರೆ ಅದು ನಂಬಬಹುದು ಅನ್ನೋತಕ್ಕಂಥ ವಿಚಾರದಲ್ಲಿ ಹೇಳ್ತಾರೆ. ಅಲ್ಲ, ಯಾರು ನಂಬೋದು ಬಿಡೋದೇನ್ರಿ? ನನ್ನ ಜನ ನಂಬ್ತಾರ, ನನ್ನ ಮತಕ್ಷೇತ್ರದ ಜನ ನಂಬ್ತಾರ. ನಾನು ಅದೇ ಮತಕ್ಷೇತ್ರ ನಾವು ಇದ್ದೀನಿ. ಯಾರು ನಂಬೋದೇನೋ ಆ ಜನರಿಗೆ ಕಣ್ಣಿಗೆ ಕಾಣಿಸ್ತದ. ಅಲ್ಲಿ ರೋಡ್ ಕಾಣಿಸಲ್ರಿ? ಕಾಂಟ್ರಾಕ್ಟರ್ಗಳಿಂದ ಎಷ್ಟು ತಗೋತಾನ ಪರ್ಸೆಂಟೇಜ್? 35% ಇರುತ್ತೆ. ಒಬ್ರು ಕಾಂಟ್ರಾಕ್ಟರ್ ಹೇಳ್ತಾನೆ ಇಲ್ಲ ಅಂತ ಹೇಳಿ ಅವ್ ಬಿಲ್ಲೇ ಆಗಲ್ಲಾಗದ, ಸೈಲಕತೆ. ಅವು ವಿದ್ಯುತ್ ಏನ್ರಿ ಮಾಡಿ ಅವ ಎಮ್ ಎಲ್ ಕಡೆಯಿಂದ ಹೇಳ್ಸ್ಕೊಂಡ್ರಿ, ನಮ್ದೇನ್ರಿ ಹಿಂದಿನ ಸಾಲ ಹೋಲಪ್ಪ ಊರ್ಲ ಹಾಕೊಳ್ಳೋದು ಬರ್ತದ, ನಮ್ಮ ಹೆಂಡ್ರ ಮಕ್ಳು ಸಾಯ್ತಾವ ಅಂತೇಳಿ ಒಂದ್ಲತ್ತೇವ ಪಾಪ. ಎದಕ್ಕೆ ಹೇಳ್ತಾರೆ? ಮನಾರ್ ನಮ್ಮ ಕ್ಲಾಸ್ಮೇಟಿಗೆ ಉಳದಾರ, ವೈಯಕ್ತಿಕ ಮಾತಾಡ್ತಾರ. ಶುಗರ್ ಫ್ಯಾಕ್ಟ್ರಿ ರೈತರದ್ದು ಶುಗರ್ ಫ್ಯಾಕ್ಟ್ರಿ ಎಲ್ಲ ಅವ ತಿಲ್ಲಕ, ಅವ ರೈತರದ್ದು ಹೆಸರು ಮೇಲೆ ತಿಲ್ಲತ್ತೇನ. ಅವಕ್ಕೆ ಎಂದ್ರ ಲಾಭ ಮಾಡಿ ಡಿವಿಡೆಂಡ್ ಕೊಟ್ಟಾನ. ಈಗ 15 ವರ್ಷ ಹಾಲಕ್ ಬತ್ತ. ಈಗ ಅವ ಹಾಲಕ್ ಈಗ ಇನ್ನೊಂದು 2 ವರ್ಷ ಆದ್ರೆ 15 ವರ್ಷ ಆತದ. ಎಷ್ಟು ರೈತರಿಗೆ 1 ರೂಪಾಯಿ ಕೊಟ್ಟಾನ ಕೇಳ್ರಿ, ಎಲ್ಲಿದು ರೊಕ್ಕ? ಅವ್ನ ಬೇಬಿ ಅತ್ತ, ಅವನ ಬೇಬಿ ಇದ್ರೆ 400 ಕೋಟಿ ರೂಪಾಯಿ ಸಾಲ, ತನ್ನ ಮಗನಿಗಿದ್ರೆ 200 ಎಕರೆ ಹೊಲ. ಅವೇ ರೊಕ್ಕ ಇಲ್ಗೋ ಹಾಕ್ಯಾನೋ ಏನೋ ಹಿಂಗ ನಮಗ್ ಸಂಶಯ. ಎಲ್ಲಿ ಎಲ್ಲನೂ ಅದ್ರಿ, ಸಂಶಯನೂ ಅದ, ಖರೇನೂ ಅದ, ಎಲ್ಲ ಅದ. ತೊಂದದ್ದೇ ಖರೆ ಅದಾವ.
ಆದ್ರೆ ರೊಕ್ಕ ಅಲ್ಲಿ ತಂದನ ಮತ್ತೆ ಬೇರೆ ಕಡೆ ಇಲ್ರಿ ಮತ್ತೆ 5,000 ಕೋಟಿ ಎತ್ತೇನಂತ ಹೇಳತ್ತಿರಲ್ಲ. ಈಗ ರೊಕ್ಕನೇ ಇಲ್ಲ ಅಲ್ಲಿ, 1 ರೂಪಾಯಿನೇ ಬಂದು ಮುಟ್ಟಿಲ್ಲ ನಮ್ಮ ಇಂಡಿಗೆ. ಕೇಳ್ರಿ ಅವನಿಗೆ ಎಲ್ಲಿ ರೊಕ್ಕ 5,000 ಕೋಟಿ ಖರ್ಚು ಮಾಡ್ದ, ಯಾವ ಚೆಕ್ ಯಾರಿಗೆ ಕೊಟ್ಟ, ಅವ್ ಏಟ್ ತಿಂದಾನ ಅನ್ನೋದು ಬೇಡ, ಅವ ತಿನ್ನೋದು ಪರ್ಸೆಂಟೇಜ್ ಎಲ್ಲರಿಗೂ ಗೊತ್ತದ ನಮಗೆ. ಈಗಿದ್ರ ನಾ ಸಾಚೆ ಅಂತೇಳಿ ಹೇಳಕತ್ತೇನ. ಈಗ ಮಿನಿಸ್ಟರ್ ಆಗೋ ಸಾಧ್ಯತೆಗಳು ಅವ CM ಅಲ್ರಿ, ನಮ್ಗೇನ್ ಸಂಬಂಧ ಬೀಳೋದು, ನಮ್ಮ ಸರ್ವಂಟೆ ಅಲ್ಲವ. ಯಾರವ CM ಆದ್ರೂ ನಮ್ಮ ಸರ್ವಂಟೆ ಅಲ್ಲ. ನಾವು ಓಟ್ ಹಾಕ್ತೇವೆ ಅಂದ್ರೆ ಬೂಟ್ಲೆ ಹೊಡೆದು ನಿಮ್ಗೆ ಬಲ್ಲಿ ಕೆಲಸ ತೊಗೊಳೋದು ತಾಕತ್ತದ ನಮಗೆ. ಮತದಾರ ಇದ್ದೀವಿ ನಾವು. ಇವ CM ಆಲಿ PM ಆಲಿ ಮತ್ತೇನು ಕೇಳ್ತೀರಿ ಕೇಳ್ರಿ. ಎಲ್ಲ ಅದನ್ನೇ ಈಗ ನೀವು ಸಾಕ್ಷಿ ಸಮೇತ ಒಂದು ಸ್ವಲ್ಪ ಇಟ್ಟಿದ್ರೆ ಅದು ಸಾಕ್ಷಿ ರೈತರು ಕೊಡ್ತಾರೆ, ನಮ್ಮ ಕ್ಷೇತ್ರದ ಮತದಾರರು ಕೊಡ್ತಾರೆ. ನಾ ಜನರಿಗೆ ವಿಷಯಗಳನ್ನು ಮುಟ್ಟಿಸ್ಬೇಕಾಗಿದೆ, ಹಿಂಗೆ ಹಿಂಗೆ ಮಾಡ್ಯಾನಂತೇಳಿ ಎಲ್ಲ ರೈತರು ತೆಗಿತಾರೆ ಎಲ್ಲ ರೀ. ಈ ಉಸುಕರ ಬಗ್ಗೆ ಏನ್ ಹೇಳ್ತೀರಿ? ಎಲ್ಲಿ ಉಸುಕ್ರಿ, ನನಗೆ ಮನಿನೇ ಇಲ್ಲ, ನಮ್ಮ ಮನಿನೂ ಕಟ್ಕೊಳ್ಳಲ್ಲ. ಯಾಕಂದ್ರೆ ನಮ್ಮ ಬಲ್ಲಿ ರೊಕ್ಕ ಇಲ್ಲ. ಉಸುಕಿನ ತೊಗೊಂಡು ನಾ ಏನು ಮಾಡಲಿ? ಅಲ್ಲ ಅವರು ಹಾಗೆ ಉಸುಕಿನಾಗ್ರೆ ಉಸುಕ್ ಬಂದದಲ್ಲಿ ಅವ ಸಿಕ್ಕಾಪಟ್ಟೆ ಕಳತನ ಮಾಡಿ ಊರು ತುಂಬ ಉಸುಕ್. ನೀವು ಹೋದ್ರೆ ಒಂದು ಮನಿ ಕಾಣಿಸ್ತಿದ್ದಿಲ್ಲ ಮೊದಲು, ಪೂರ ಅದು M ಸ್ಯಾಂಡ್ ರೀ ಅವ್ರು. M ಸ್ಯಾಂಡಿಗೆ ಎಲ್ಲರೂ ನಾವು ಅವನ ಬಲ್ಲಿ ತಗೋಬೇಕು. ಆ ಹೊಳಿ ಉಸುಕ್ನು ಸಿಕ್ಕಾಪಟ್ಟೆ ಲಿಫ್ಟ್ ಮಾಡಿ ಊರಾಗ ಹಾಕಿದ್ದ. ಆ ಪಾಪ ಊರನ್ನವ್ರ ಹೆಸರ್ಲೆ. ಅದು ಈಗ ಈಗ ನಮ್ಮ ಬಿಜಾಪುರದಿಂದ ಅಕ್ಕಲಕೋಟ್ ರೋಡ್ ಹೊಂಟದಲ್ಲ, ಆ ರೋಡಿಗೆ ಪೂರ ಕಡಿನೇ ಅವಂದೇ ಹೋಗ್ಬೇಕು, ಟಿಪ್ಪರ್ಗಳ್ನು ಅವನ್ವೇ. ಆ ರೋಡೇ ಆಗಲ್ಲ. ನಾವು ಯಾರು ಈಗ ನಾವು ಬಿಜಾಪುರದಿಂದ ಇಂಡಿಗೆ ಹೋಗ್ಬೇಕಾದ್ರೆ ಹಿಂಗೆ ವಾರ್ತಿ, ಹಳಗುಣಿಕಿ, ಚೋರ್ಗಿ, ಚೌಡಾಳ ಹಿಂಗೆ ಇದು ಹೋಗ್ಬೇಕು ನಾವು. ಅಟ್ಟು ಚಲೋ ರಸ್ತೆ ಅದಾವ. ಟೋಲ್ ನಾಕ ಕಟ್ಟಿ ಹೋಗ್ಬೇಕು. ಡೀಸೆಲ್ದು ರೀ. ಅಲ್ಲ ಡೀಸೆಲ್ ಡೀಸೆಲ್ದು ಬಿಟ್ಟು ಮತ್ತೆ ಇನ್ನು ವಜ್ಜಿನೇ ಆಗ್ತದೆ. ಆಟ ಪುಣ್ಯಾತ್ಮ ಹೆಂಗೆ ಅದ ನಾವು. ಮತ್ತೆ ಡಿಸ್ಟಿಕ್ ಮಾಡ್ಬೇಕಂತಾರ, ಮತ್ತೆ ಎಲ್ಲ ಪ್ರಯತ್ನ ಮಾಡಕ್ ಅಲ್ಲ ಈಸ್ ದಿನ ಏನು ಕೇಸದಾನ ಶೇಂಗಾ ಇರ್ಲತ್ತೇನು ವಿಧಾನಸೌಧದಾಗ. ಅದು ಐತಿ. ಈಗ ರಸ್ತೆಗಳೇ ಪೂರ ಎಲ್ಲ ಹೋಗ್ಯಾವ್ರಿ, ಏನು ಹಳ್ಳ ಇಡ್ತಾವಲ್ಲಿ. ಅಲ್ಲ ಡಿಸ್ಟ್ರಿಕ್ಟ್ ಹೀಗೆ ಮಾಡ್ಬೇಕಂತ ಐತೆ. ಈ ದಿನ ಮಾಡಿದ್ರೆ ಮುಗಿದೋದಿದ್ದಲ್ಲ, ಸರ್ಕಾರದಿಂದ ರೊಕ್ಕ ಬರ್ತಿತ್ತು. ಜಿಲ್ಲಾ ಕೇಂದ್ರ ಸ್ಥಳ ಆಗ್ತಿತ್ತು. ಜಿಲ್ಲಾ ಕಚೇರಿಗಳು ಬರ್ತಿದ್ದು. ನಮಗ ಒಬ್ಬ SP ಇರ್ತಿದ್ದ, ನಮಗ ಒಬ್ಬ DC ಇರ್ತಿದ್ದ, ನಮಗ ಒಬ್ಬ CO ಇರ್ತಿದ್ದ. ಪ್ರಗತಿ ಆತಿತ್ತು. ಅವನಿಗೆ ಏನ್ ಬೇಕಾಗ್ಯದ ರೊಕ್ಕ ಬೇಕಾಗ್ಯದ. ಈಗ ಎಲ್ಲ ತಾಲೂಕುಗಳು ಮಾಡ್ಯಾರ. ಈಗ BJP ಸರ್ಕಾರ ಇದ್ದಾಕ್ರ ಅದಕ್ಕೇನು ರೊಕ್ಕ ಕೊಟ್ರ? ಇನ್ನ ಹಳಿ ಕಚೇರಿದಾಗೆ ನಡೆದಾವೆಲ್ಲ. ಜಿಲ್ಲಾ ಮಾಡ ನಿಮ್ಗೆ ಯಾರು ಬೇಡ ಅಂತಾರೆ? ಅವ್ರೆಲ್ಲ ಏನು ಭಾಗದಾಗ ರಸ್ತೆಗಳು ಏನದಾವಲ್ಲ, ಪೂರ ಅವೇ ಸಾಕ್ಷಿ. ನಿಮಗೆ ಅಭಿವೃದ್ಧಿ ಅನ್ನೋದೇ ಒಂದು ಬರ್ಲಿಕ್ಕಿಲ್ಲ. ಮೊನ್ನೆ ಎಲ್ಲ ರೈತರ ಅತಿವೃಷ್ಟಿಯಾಗಿ ಎಲ್ಲ ನೀರು ಇದಾಗಿತ್ತಲ್ಲ, ಅದಕ್ಕೇನಾದ್ರು ಪರಿಹಾರ ಕೊಟ್ಟಾರ ಹಿಂಗೆ? ಎಲ್ಲಿಗೆ ಕೊಡ್ತಾನ್ರಿ ಇವ? ರೈತರು ತಿನ್ನವ ಗೊತ್ತಾಗಲ್ಲ ತಿಂತಾನಿವ, ಗೊತ್ತಾಗ ಮಾಡಿಸ್ಕೊಡಲ್ಲ. ಎಂತ ಏನು ಮೂರ್ಖ ಅದನಂದ್ರ, ಜನರಿಗೆ ಎಟ್ಟು ಮಳೆ ಮಾಡ್ತಾನಂದ್ರ, ಒಂದೇ ಸಲ ಆರಿಸಿ ಬರ್ಬೇಕಾದ್ರೆ ಕಿಶಾದಾಗ ವಿಷದ ಬಾಟ್ಲಿ ಇಟ್ಕೊಂಡಿದ್ದ. ಅದ್ರಾಗ 90 ದಾರು ಹಾಕಿದ್ದು, ಮತ್ತೇನು ಕಪ್ ಸಿರಪ್ ಇತ್ತು ಗೊತ್ತಿಲ್ಲ. ಅದು ತೋರ್ಸೋದು ಮಂದಿಗೆ, ನೀವು ಓಟ್ ಹಾಕ್ಲಿಲ್ಲ ಅಂದ್ರೆ ನಾವು ಕುಡಿದು ಸೈತೀನಿ ಅಂತೇಳಿ. ಅಂತ ಮೆಂಟಲ್ ಗಿರಕ್ಕೆ ಇದು. ಮೊನ್ನೆ ರೈತರು ಬೈದಾರ ಮತ್ತು ಕಣ್ಣಾಗ ನೀರು ತೆಗ್ದಾರ. ಇಷ್ಟೆಲ್ಲ ರೈತರಿಗೋಸ್ಕರ ಮಾಡಿದೀನಿ, ಏನ್ ಮಾಡ್ಯಾನಂತ? ವಿನಾಕಾರಣ ರೈತರದೇ ನುಂಗ್ಯಾನೆಲ್ಲ ಬಾಯಲ್ಲಿ ಅನ್ಬಾರ್ದು. ಅವ್ರ ಭವಿಷ್ಯನ ಮಾಡಿಬಿಟ್ಟನ. ಸಹಕಾರಿ ಮಾಡಿ 400 ಕೋಟಿ ರೂಪಾಯಿ ಸಾಲ ಎದಕ್ಕೆ ಆಗ್ತದ್ರಿ? ಫ್ಯಾಕ್ಟ್ರಿ ಲಾಭ ಆಗಲ್ಲ 1 ರೂಪಾಯಿನು. ಕಬ್ಬಿನ ಬೆಲೆ ಮತ್ತೆ ಅದು ಏನು ತಳಮಟ್ಟಕ್ಕಿತ್ತು, ಈಗ 3,000 ಮೇಲೆ ಕೊಡ್ಲಾಗ್ಯಾರ. ಇವ್ರು ಏನು ಮನುಷ್ಯಗೆ ರೇಟ್ ಹಚ್ಚಿರ ಅದೇ ಇತ್ತು ಎಲ್ಲ. ಇಲ್ಲಿ ಅವು ಸೇಡ್ಜಿಗಳಿಗೆ ಕೇಳ್ರಿ, ಅವ್ರು ಹಿಂಗೆ ಇಲೆಕ್ಷನ್ದಾಗ ಬಂದ್ರೆ 40 ಲಕ್ಷ 50 ಲಕ್ಷ ರೂಪಾಯಿ ಇವು ಸೇಡ್ಜಿಗಳು ಕೊಡ್ತಾವ್ರಿ ಅಲ್ಲಿ. ಯಾಕೆ? ಅವ್ರು ಸಕ್ರೆ ತಂದು ಮಾರ್ತಾರೆ ಫ್ಯಾಕ್ಟ್ರಿದು ಮಾರ್ಕೆಟ್ನಾಗ. ಮುಂದಿನ ನಿಮ್ದು ಯಾವ ರೀತಿ ಏನು ಹೇಳ್ಬೇಕು?
ನೀವೊಂದು ಇದೇನು ಕುತಂತ್ರ ರಾಜಕಾರಣ ಅಂತ್ಯ ಹಾಡುವವರೆಗೆ ನಮ್ಮವ್ರ ಒಟ್ಟ ಐತಿ. ಯಾರು ನೀವು ಒಟ್ಟಲ್ಲಿ ಅದು ಯಶವಂತರಾಯಗೌಡರು ಸೋಲುವವರೆಗೂ ಗೆಲ್ಲುವವರೆಗೆ ಯಾವ ರೀತಿ ಸ್ಪಷ್ಟೀಕರಣ ಕೊಡಬೇಕು. ಅಲ್ಲ, ಅವ ಈಗ ಆಲ್ರೆಡಿ ಸೋತಾನ, ಅದಕ್ಕೇನು ಸೋಲ್ಸೈತಿ. ಅವ ಏನ್ ನಿತ್ರ ಅದು ಈಗ ಎಲ್ಲಿ ಕೆಡಿಸ್ಕೊಳ್ಳೋದು ಇಲ್ಲಿಗೆ, ಅದನ್ನ ಜನ ತೀರ್ಮಾನ ಮಾಡಿಬಿಟ್ರ ಈಗ. ಅಂದ್ರೆ ಮುಂದಿನ ಸಲ ಸೋಲ್ತಾರ. ಅಲ್ರಿ, ಮುಂದಿನ ಸಲ ಇವಂದು ಡಿಪಾಸಿಟ್ ಜಪ್ತ ಆಗ್ತದ. ಆ ರೈತರು ಇರೋದು ನೀವು 10,000 ಮಂದಿಗೆ ಸೇರಿಸಿ ನಾ ಹಂಗೆ ಮಾಡ್ತೀನಿ ಹಿಂಗೆ ಮಾಡ್ತೀನಿ ಎಲ್ಲ ನೀನೇ ಇದು ನಿನ್ನ ಸತ್ರ ಹೆಣಕ್ 4 ಮಂದಿ ಬರ್ಲಾರ್ದಂಗೆ ಪರಿಸ್ಥಿತಿ ಮಾಡ್ಕೊಂಡು. ಇನ್ನಷ್ಟು ಸುದ್ದಿಗಾಗಿ ನಮ್ಮ News 11 ಕರ್ನಾಟಕ ಚಾನೆಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.